ನನ್ನ ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ಅವಧಿಯಲ್ಲಿ ಬಹುಪದೋಕ್ತಿಯ ಘಟಕಾಂಶವನ್ನು ಆಧರಿಸಿ ದ್ವಿಪದೋಕ್ತಿಯ ವರ್ಗ, ತ್ರಿಪದೋಕ್ತಿಯ ವರ್ಗ ಮತ್ತು ದ್ವಿಪದೋಕ್ತಿಯ ಘನಗಳನ್ನು ವಿಸ್ತರಣೆ ಮಾಡುವ ಸಮಸ್ಯೆಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಿದ್ದಾಗ ದ್ವಿಪದೋಕ್ತಿಯ ಘನವನ್ನು ಪ್ರತಿನಿಧಿಸುವ ಎರಡು ನಿತ್ಯ ಸಮೀಕರಣಗಳು ಯಾವುವು? ಹೌದು, ಒಂದು a plus b whole cube, ಮತ್ತೊಂದು a minus b whole cube ಸೂತ್ರ. ಅನ್ನೋದ್ಲೆ ಹಾಗಿದ್ದಾಗ a plus b whole cube ನ ವಿಸ್ತರಣೆ ಏನು? a cube plus b cube plus 3ab into a plus b. ಹಾಗಾದ್ರೆ a minus b whole square ಬೈಜಿಕ ನಿತ್ಯ ಸಮೀಕರಣದ ಸೂತ್ರವೇನು? a minus b whole cube equals a cube minus b cube minus 3ab into a minus b. ಈ ಎರಡು ಪೂರ್ಣ ಘನಗಳನ್ನು ಪ್ರತಿನಿಧಿಸುವಂತಹ ದ್ವಿಪದೋಕ್ತಿಯ ಘನಗಳನ್ನು ಪ್ರತಿನಿಧಿಸುವ ವಿಸ್ತರಣೆಯನ್ನು ಆಧರಿಸಿ ಕೆಲವು ಬೈಜಿಕ ಸಮಸ್ಯೆಗಳನ್ನು ಬಿಡಿಸಿದ್ದೇವೆ. ಈಗ ಈ ಅವಧಿಯಲ್ಲಿ ಒಂದಿಷ್ಟು ಸಮಸ್ಯೆ ಹೇಗೆ ಬಿಡಿಸ್ಬೇಕಂದ್ರೆ, ನನ್ನ ಪ್ರಶ್ನೆ ಸಾಂಘಿಕ ಸಮಸ್ಯೆಗಳು ನೀಡಿದ್ದೇನೆ. ಆ ಪ್ರಶ್ನೆ ಏನಿದೆ ಅಂದರೆ, ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಹಾಗಿದ್ದಾಗ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, 104 ಹೋಲ್ ಕ್ಯೂಬ್ ಅಂತಿದೆ. ಈ ಪ್ರಶ್ನೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಿದ್ದಾಗ 104ನ a plus b whole cube ವೃತ್ತದಲ್ಲೇ ಬರೆಯಬೇಕು. ಅರ್ಥ ಆಯ್ತಲ್ಲ? ಸಾಮಾನ್ಯವಾಗಿ 100ರ ಗುಣಕ ಅಥವಾ 10ರ ಗುಣಕಗಳ ಅನುಗುಣವಾಗಿ ವಿಸ್ತರಣೆ ಮಾಡೋಣ. ಸೊ 104 ಇದೆ, ಇದನ್ನ 100 ಪ್ಲಸ್ 4 whole cube ಅಂತ ಬರೀಬೋದಾ? ಬರೀಬೋದಾ ಮಕ್ಕಳೇ? ಏನು ವ್ಯತ್ಯಾಸ ಇಲ್ಲ, ಎರಡು ಕೂಡಿ 104 ಬಂದೇ ಬರುತ್ತೆ. 100 ಪ್ಲಸ್ 4 ಅಂತ ನಾವು ವಿಸ್ತರಣೆ ಮಾಡಿಕೊಂಡೆ. ಹಾಗಿದ್ದಾಗ ಇದು ಯಾವ ಸೂತ್ರವನ್ನು ನಿರೂಪಿಸುತ್ತೆ? a plus b whole cube ಸೂತ್ರವನ್ನು ಮಾದರಿ ಇದೆ. ಹಾಗಾದ್ರೆ ಆ ಸೂತ್ರ ಏನಾಗುತ್ತೆ? a cube plus b cube plus 3ab into a plus b. ಇದು a plus b whole cube ನ ವಿಸ್ತರಣೆಯ ರೂಪ. ಹಾಗಿದ್ದಾಗ ಇಲ್ಲಿ a ಬೆಲೆ ಎಷ್ಟಿದೆ? 100, b ಬೆಲೆ 4 ಅಲ್ವಾ? a ಕ್ಯೂಬ್ ಅಂತ ಹೇಳ್ತಾ ಇದ್ವಿ. a ಬೆಲೆ 100 ಹೋಲ್ ಕ್ಯೂಬ್ ಪ್ಲಸ್ b ಬೆಲೆ 4 ಹೋಲ್ ಕ್ಯೂಬ್ 3ab. ಸರಿನಾ? 3 into 100 into 4 into a plus b 100 ಪ್ಲಸ್ 4. ಈಗ ನೋಡಿ, 100 ಹೋಲ್ ಕ್ಯೂಬ್ ಅಂದರೆ 100ನ್ನ 3 ಸರ್ತಿ ಗುಣಿಸ್ಬೇಕು, ಪ್ಲಸ್ 4 ಹೋಲ್ ಕ್ಯೂಬ್ ಅಂದರೆ 4ನ್ನ 3 ಬಾರಿ ಅದರ ಗುಣಲಬ್ಧವನ್ನು ಬರ್ತಬೇಕು. 3ab ಇದನ್ನು ಗುಣಿಸಿ 100 4 400 ಇಂಟು 3 1200 ಅಲ್ವಾ ಮಕ್ಕಳೇ? ಇಂಟು 104. ಈಗ ಇವನ್ನೆಲ್ಲ ಕೂಡಿ ಮಕ್ಕಳೇ ಒಂದೊಂದೇ ಒಂದು ಪ್ರತಿ ಸಂಖ್ಯೆಗಳಲ್ಲಿ ಎಷ್ಟು ಸೊನ್ನೆಗಳಿದೆ ನೋಡಿ. ಇಲ್ಲೇ ಹಿಡಿದೆ, ಇಲ್ಲೇ ಹಿಡಿದೆ, ಇಲ್ಲೇ ಹಿಡಿದೆ. ಒಟ್ಟು ಸೊನ್ನೆಗಳ ಸಂಖ್ಯೆ 6 ಅಲ್ವಾ? ಒಟ್ಟು ಸೊನ್ನೆಗಳ ಸಂಖ್ಯೆ 6. ಸರಿನಾ ಮಕ್ಕಳೇ? ಗುಣಲಬ್ಧ ಎಷ್ಟಾಯಿತು? 10 ಲಕ್ಷ ಆಯಿತು. ಪ್ಲಸ್ 4 ಕ್ಯೂಬ್ ಅಂತ ಹೇಳ್ತಾ ಇದ್ದೀಲ್ವಾ? 4 4 16, 16 64 ಪ್ಲಸ್ ಇದನ್ನು ನೋಡಿ, 1200 ಇಂಟು 104 ಇದೆ. 12ರಿಂದ ಗುಣಿಸ್ತಾನೆ, 12 4 48, 12 0 0 4 ಸೇರಿಸಿ 4, 12 12, ಇಲ್ಲಿ 2 0 ಎಡ ಬಂದಿದೆ.
1,24,864 ಬರ್ತದೆ ಅಲ್ವಾ ಮಕ್ಕಳೇ? ಹಾಗಿದ್ದಾಗ ನಿಮ್ಮ ಉತ್ತರವನ್ನು ತಾಳೆ ಮಾಡಬೇಕು ಅಂದಾಗ 104 ಇಂಟು 104 ಇಂಟು 104ನ್ನ 3 ಬಾರಿ ಗುಣಿಸಿ 3 ಬಾರಿ ಗುಣಿಸಿದಾಗ ಬರುವಂತ ಗುಣಲಬ್ಧ ಇಷ್ಟಕ್ಕೆ ಸಮನಾಗಿದ್ರೆ ನಿಮ್ಮ ಉತ್ತರ ಸರಿ ಅಲ್ವಾ? ಅದೇ ತರನಾಗಿ ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೊಟ್ಟಿದ್ದೇನೆ. 51 ಹೋಲ್ ಕ್ಯೂಬ್ ಬಂದಿದೆ. 51 ಹೋಲ್ ಕ್ಯೂಬ್ ಏನಂತ ಬರ್ಕೊಂತೀರಿ? 50 ಪ್ಲಸ್ 1 ಹೋಲ್ ಕ್ಯೂಬ್ ಅಂತ ಬರ್ಕೊಂತಿರ್ತಾನೆ. ಸಾಮಾನ್ಯವಾಗಿ 10ನೇ ಗುಣಗಳಲ್ಲೇ ಬರ್ತಾ ಹೋಗ್ತಿರೋ ಹಾಗಾದ್ರೆ ಅದರ ಬೆಲೆಯನ್ನು ನಿರ್ಧರಿಸ್ತೀರಾ? ಪ್ರಶ್ನೆ ಈ ರೀತಿ ಇದೆ. 51 ಹೋಲ್ ಕ್ಯೂಬ್ ಬಂದಿದೆ. ಇದನ್ನು ಹೇಗೆ ಬರ್ಕೊಳ್ತೀರಿ? ಹೇಗೆ ಬರ್ಕೊಳ್ತೀರಿ? ಯೋಚನೆ ಮಾಡಬೇಕು ಬೇಗ. ಇದನ್ನ 50 ಪ್ಲಸ್ 1 ಹೋಲ್ ಕ್ಯೂಬ್ ಅಂತ ಬರ್ತಾನೆ. ಸೆಕೆಂಡ್ ಯಾವ ರೂಪಕ್ಕೆ ಬಂತು? a ಪ್ಲಸ್ b ಹೋಲ್ ಕ್ಯೂಬ್ ರೂಪಕ್ಕೆ ಬಂತು. a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b ಈ ರೂಪಕ್ಕೆ ಬಂದಾಗ ಇಲ್ಲಿ a ಬೆಲೆ ಎಷ್ಟಾಗ್ತದೆ? a ಬೆಲೆ 50, b ಬೆಲೆ 1. ಸೂತ್ರಕ್ಕೆ ಈ ಬೆಲೆಗಳನ್ನು ಆದೇಶ ಮಾಡಿ. a ಬೆಲೆ 50, b ಬೆಲೆ 1 ಪ್ಲಸ್ 3 ಇಂಟು a ಬೆಲೆ 50, b ಬೆಲೆ 1. ಈಗ 50 ಹೋಲ್ ಕ್ಯೂಬ್ ಬಂದಿದೆ. 50ನ್ನ 3 ಸಾರಿ ಗುಣಿಸಿ ಅಲ್ವಾ? ಪ್ಲಸ್ 1 ಹೋಲ್ ಕ್ಯೂಬ್ ಪ್ಲಸ್ 3ab ಅಂತಿದೆ. ಆವಾಗ 3ab ಸಂಖ್ಯೆ ಗುಣಿಸಿ 50 ಮುಂದೆ 150 ಇಂಟು 51 ಅಲ್ವಾ ಮಕ್ಕಳ? ಈಗ ನೋಡಿ, ಇಲ್ಲಿ ಪ್ರತಿ ಬದಿಯಲ್ಲಿ ಇರ್ತಕ್ಕಂಥ ಸೊನ್ನೆಗಳ ಸಂಖ್ಯೆ ಎಷ್ಟಿದೆ? 3 ಸೊನ್ನೆಗಳಿದೆ. 5 25, 25ರಲ್ಲಿ 125, ಮುಂದಕ್ಕೆ 3 ಸೊನ್ನೆ ಹಾಕೊಳ್ಳಿ. ಸರಿನಾ? ನಂತರ 1 ಅಂದ್ರೆ 1. ನಂತರ ನೋಡಿ ಮಕ್ಕಳೇ, 150 ಇಂಟು 51 ಅಂತಿದೆ. ಸೊ ನಾನು 15ರಿಂದ ಗುಣಿಸ್ತಾನೆ. ಮೊದಲನೇ ಸ್ಥಾನದ 0, 15 ಅಂದ್ರೆ 15, 15 ಅಂದ್ರೆ 15 ಅಲ್ವಾ? 15 75 1 76 ಇಷ್ಟು ಉತ್ತರ ಬರುತ್ತೆ. ಹಾಗಿದ್ದಾಗ ಇವುಗಳನ್ನ ಕೂಡಿ ಎಷ್ಟು ಬರ್ತದೆ ನೋಡಿ. ಬಿಡಿ ಸ್ಥಾನದ 0 ಇದೆ, ಇಲ್ಲಿ 1 ಇದೆ. 1 10ರ ಸ್ಥಾನಕ್ಕೆ ಬನ್ನಿ 5, 100ರ ಸ್ಥಾನಕ್ಕೆ ಬನ್ನಿ 6, 1000ರ ಸ್ಥಾನಕ್ಕೆ ಬನ್ನಿ 7, 5 12. ನಂತರ ದಶಕ 1, 2, 1, 3 ಅಲ್ಲಿಗೆ 1,32,651 ಬರ್ತದೆ ಅಲ್ವ ಮಕ್ಕಳೇ? ಸೊ ಈ ರೀತಿ ಇದ್ದಾಗ ಇಂಥ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನೀವು a ಪ್ಲಸ್ b ಹೋಲ್ ಕ್ಯೂಬ್ ಸೂತ್ರವನ್ನು ಬಳಸಿದ್ರಿ ಅಲ್ವಾ? ಈಗ ಇದೇ ರೀತಿ ವಿಧಾನವನ್ನು ಬಳಸಿ ಪ್ಲಸ್ ಇರೋದನ್ನ ಮೈನಸ್ ಬರೋ ರೀತಿಯೆಲ್ಲ ಕೊಡ್ತಾರೆ. ಆಗ ಅಂತ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ತೀರಿ? ಈಗ ಉದಾಹರಣೆ ನಾನು ಹೇಳ್ತೀನಿ ನೋಡಿ. 99 ಹೋಲ್ ಕ್ಯೂಬ್ ಅಂತ ಹೇಳ್ತಾರೆ. ಹಿಂದಿನ ಲೆಕ್ಕವನ್ನು ಈ ಲೆಕ್ಕಕ್ಕೆ ಯೋಚನೆ ಮಾಡಿದಾಗ ಇಲ್ಲಿ 104 ಬಂದಾಗ 10ರ ಸ್ಥಾನದ ಮುಂದಕ್ಕೆ ಇದೆ. 100ರ ಸ್ಥಾನದಲ್ಲಿ 100 ಮತ್ತು 4 ಇದೆ. ಇಲ್ಲಿ 99 ಏನ್ ಮಾಡಬೇಕು? ಹಿಂದಕ್ಕೆ ಬರಬೇಕು, ಕಳ್ಕೋಬೇಕು ಅಂದಾಗ ಏನಾಗುತ್ತೆ? 99 ಅಂತ ಬರೀಬಹುದು. 100 ಪ್ಲಸ್ 1 ಅಂತ ಬರೆಯಲ್ಲ. ಯಾಕೆ? 100 ಪ್ಲಸ್ 1 ಅಂತ ಬರೆದ್ರೆ ಏನಾಗುತ್ತೆ? 101 ಆಗುತ್ತೆ. ಹಾಗಿದ್ದಾಗ ಇದನ್ನ ಏನಂತ ಬರೀಬಹುದು? 100 ಮೈನಸ್ 1. ಈಗ ನೀವು ಯಾವ ರೀತಿಯ ಸಮೀಕರಣ ಸೂತ್ರ ಬಳಸ್ತೀರಿ? a ಮೈನಸ್ b ಹೋಲ್ ಕ್ಯೂಬ್ ಸೂತ್ರ ಬಳಸಿರ್ತಾನೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಮಕ್ಕಳ ಪ್ರಶ್ನೆ ಈ ರೀತಿ ಇದೆ ನೋಡಿ. 99 ಹೋಲ್ ಕ್ಯೂಬ್ ಬಂದಿದೆ ಅಲ್ವಾ? 99 ಹೋಲ್ ಕ್ಯೂಬ್ ಅಂತ ಹೇಳಿದಾಗ ಇದನ್ನ ಹಿಂದಿನ ಲೆಕ್ಕದಲ್ಲಿ 101 ಇದ್ದಾಗ 100 ಪ್ಲಸ್ 1 ಅಂತ ಬರ್ಕೊಂಡ್ಬಿಟ್ಟೆ.
99 ಮುಂದಿನ ಸಂಖ್ಯೆ ಬರುವಂತದ್ದು 100. 100ರಲ್ಲಿ ಒಂದನ್ನು ಕಳ್ಕೊಳ್ಳಿ ಅಲ್ವಾ? ಹಾಗೆ ಇದು ಯಾವ ರೂಪಕ್ಕೆ ಬಂತು ಹೇಳಿ? a minus b whole cube ರೂಪಕ್ಕೆ ಬಂತು. ಹಾಗಾದ್ರೆ a minus b whole cube ಸೂತ್ರ ಏನು? a cube plus b cube a cube minus b cube minus 3ab into a minus b. ಹಾಗಿದ್ದಾಗ ಇಲ್ಲಿ a ಬೆಲೆ ಎಷ್ಟು? 100, b ಬೆಲೆ 1 ಅಲ್ವಾ? a ಕ್ಯೂಬ್ ಅಂದಾಗ a ಬೆಲೆ ಆದೇಶ ಮಾಡಿ. a ಬೆಲೆ 100, b ಬೆಲೆ 1 ಮೈನಸ್ 3 ಇಂಟು ಎ ಬಿ 100 ಇಂಟು 1 ಅಗೇನ್ ಎ ಮೈನಸ್ ಬಿ 100 ಮೈನಸ್ 1. ಸೊ 100 ಹೋಲ್ ಕ್ಯೂಬ್ ಅಂದ್ರೆ ಈಗಾಗಲೇ ಹಿಂದಿನ ಸಮಸ್ಯೆ ಬಿಡಿಸುವಾಗ ಹೇಳಿದ್ವಿ 100ನ್ನ 3 ಸಾತಿ ಗುಣಿಸಿ ಮೈನಸ್ 1 ಹೋಲ್ ಕ್ಯೂಬ್ 1ರ 3 ಬಾರಿ ಗುಣಿಸಿದೆ. ಸ್ಥಿರ ಪದ 3 ಮತ್ತು ಎ ಬಿ ಅನ್ನು ಗುಣಿಸಿ 100 3ಗೆ 300 ಇಂಟು 1 300 100 ಬರ್ತದೆ. 100 90. ಹಾಗೆ ಗುಣಾಕಾರ ಮಾಡುವಾಗ ಇಲ್ಲಿರುವಂತಹ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವಂತಹ ಒಟ್ಟು ಸೊನ್ನೆಗಳ ಸಂಖ್ಯೆ ಎಷ್ಟಿದೆ? ಶೂನ್ಯಗಳ ಸಂಖ್ಯೆ 6 ಇದೆ. ಹಾಗೆ ಒಂದಕ್ಕೆ ಯಾವುದೇ ಸಂಖ್ಯೆ ಗುಣಿಸಿದ್ರೆ ಗುಣಲಬ್ಧ ಅದೇ ಸಂಖ್ಯೆನೇ ಬರುತ್ತೆ. ಹಾಗಿದ್ದಾಗ ಸರಿನಾ 10 ಲಕ್ಷ ಬರುತ್ತೆ. ಹಾಗೆ ಮೈನಸ್ 1 ಮೈನಸ್ ಇಲ್ಲಿ ಸ್ಥಾನಗಳಲ್ಲಿ 2 ಸೊನ್ನೆಗಳಿದೆ. 100ರ ಸ್ಥಾನದಿಂದ ಗುಣಿಸಿ 3 27 3 27 29 ಮುಂದಿನ ಬಿಡಿ ಮತ್ತು ಹತ್ತರ ಸ್ಥಾನಕ್ಕೆ 2 ಸೊನ್ನೆಗಳು ಬರುತ್ತೆ. ಹಾಗಿದ್ದಾಗ ಇಲ್ಲಿ ನೋಡಿ ಈ 2 ಸಜಾತಿ ಚಿಹ್ನೆಗಳನ್ನ ಸಜಾತಿ ಚಿಹ್ನೆಗಳನ್ನು ಕೂಡಿ ಹಾಗೆ 29,701 ಬರ್ತದೆ. ಸೊ ಹಾಗಿದ್ದಾಗ ಇದನ್ನು ನೀವು ಇದನ್ನು ಕಳೆದ್ರೆ ಬರುವಂತಹ ಉತ್ತರ ಎಷ್ಟಾಗುತ್ತೆ ನೋಡಿ? ಬರುವಂತಹ ಉತ್ತರ ನೋಡಿ ಸಾಮಾನ್ಯವಾಗಿ ಬರುವಂತಹ ಉತ್ತರ 9,75,299 ಬರುತ್ತೆ. ಇಲ್ಲಿರುವಂತಹ ಸ್ಥಾನದಲ್ಲಿ 10 ಲಕ್ಷ ಆಗಿದೆ. 10 ಲಕ್ಷ 29,701 ಕಳೆದ್ರೆ ಬರುವಂತಹ ಉತ್ತರ ಈ ರೀತಿ ಬರ್ತದೆ. ಇದೇ ಕ್ರಮವನ್ನು ಅನುಸರಿಸಿ ಕಾಣ್ತಾ ಇದೆಯಾ? ನನ್ನ ಪ್ರಶ್ನೆ ಏನಿದೆ? 98 ಹೋಲ್ ಕ್ಯೂಬ್ ಅಂತಿದೆ. ತದನಂತರ 102 ಹೋಲ್ ಕ್ಯೂಬ್ ಅಂತಿದೆ. 92 ಹೇಗೆ ಬರ್ಕೊಳ್ತೀರಿ? 100 ಮೈನಸ್ 2 ಹೋಲ್ ಕ್ಯೂಬ್ ಅಂತೇವೆ. ಹಾಗಾದ್ರೆ 102ನ್ನೇ 100 ಪ್ಲಸ್ 2 ಅಂತ ಹೇಳ್ತೀವಿ. ಇಲ್ಲಿ 2 ಸೂತ್ರಗಳನ್ನು ಆಧರಿಸುವ ಸಮಸ್ಯೆಗಳನ್ನ ನಿಮಗೆ ಬಿಂಬಿಸಿದ್ದೇನೆ. ಹಾಗಿದ್ದಾಗ ಇನ್ನೊಂದೆರಡು ಸಮಸ್ಯೆಗಳು ತಗೊಳ್ಳಿ. 56 ಹೋಲ್ ಕ್ಯೂಬ್ ಆಯ್ತಲ್ವಾ? ಸರಳವಾದ ಸಮಸ್ಯೆ 23 ಹೋಲ್ ಕ್ಯೂಬ್. ಈ ಪ್ರಶ್ನೆಗಳನ್ನ ಗೃಹ ಕೆಲಸದಲ್ಲಿ ಮಾಡ್ತಿರಲ್ವಾ? ಮತ್ತೆ ಅಲ್ಲಿ ಸೂತ್ರ ನೋಡ್ತಾ ಇದ್ವಿ. a minus b whole cube equals a cube minus b cube minus 3ab into a minus b ಹೇಳ್ತೀವಿ. ಹಾಗಿದ್ದಾಗ ಇದು ಕ್ರಮಬದ್ಧವಾಗಿದೆ. LHS equals RHS ಇದೆ. ಮುಂದಿನ ಸಮಸ್ಯೆಯಲ್ಲಿ ನಾನು RHS ರೂಪದಲ್ಲಿ ಕೊಡ್ತೀನಿ ಒಂದು ಬಹುಪದೋಕ್ತಿನ. ಆ ಬಹುಪದೋಕ್ತಿನ RHS ರೂಪದಲ್ಲಿ ಕೊಟ್ಟಾಗ LHS ರೂಪದಲ್ಲಿ ಬರೀಬೇಕು. ಆ ರೂಪ ಹೇಗಿರುತ್ತೆ ಅಂದ್ರೆ a cube minus b cube minus 3ab into a minus ಅಂತ ಹೇಳ್ತೀವಿ. ಅಲ್ಲಿ ಯಾವ ರೂಪದಲ್ಲಿ ಬರ್ತದೋ a cube minus b cube minus 3a square b minus 3ab square ರೂಪದಲ್ಲಿ ಇರ್ತದೆ. ಹಾಗಾದ್ರೆ ಅಪವರ್ತನಗಳೇನು ಅಂತ ಕಂಡುಹಿಡಿಯಬೇಕು. ಅಲ್ಲಿ ಬರುವಂತಹ ಅಪವರ್ತನಗಳು ಐದರ್ a minus b whole cube ಅಥವಾ a plus b whole cube ರೂಪದಲ್ಲಿ ಬರುವಂತಹ ಸಮಸ್ಯೆಗಳಿರುತ್ತೆ. ಹಾಗಿದ್ದಾಗ ಅಂತ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೋದು ಅಂತ ನೋಡೋಣ. ಹಿಂದಿನ ತರಗತಿಯಲ್ಲಿ a plus b whole cube ಮತ್ತು a minus b whole cube ವಿದ್ಯುತ್ ಸಮೀಕರಣದ ಸೂತ್ರಗಳೇನು ಅಂತ ಗೊತ್ತಿದೆ. ಈಗ ಇಲ್ಲಿ a cube plus b cube plus 3a square b plus 3ab square equals a plus b whole cube ಅಂತ ಹೇಳ್ತಾರೆ.
ಸೂತ್ರದಲ್ಲಿ ನಿಮಗೆ 3ab ಕಾಮನ್ ತಗೊಂಡ್ರೆ 3 × a + b ಬರ್ತಾ ಇತ್ತು. ನಾನು ತಗೊಂಡಿಲ್ಲ, ಬಹುಪದೋಕ್ತಿ ರೂಪದಲ್ಲಿ ತಗೊಂಡಿದ್ದೀನಿ, ಆದರ್ಶ ರೂಪದಲ್ಲಿ. ನಂತರ a³ - b³ - 3a²b + 3ab² = a - b ಹೋಲ್ ಕ್ಯೂಬ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೀಡಿರುವಂತ ಬಹುಪದೋಕ್ತಿ 8x³ + 27y³ + 36x²y + 54xy² ಅಂತಿದೆ. ಅಲ್ವಾ ಮಕ್ಕಳೇ? ಇದನ್ನು ಅಪವರ್ತಿಸಬೇಕು. ನೀವು ಯಾವ ವಿಧಾನದಲ್ಲಿ ಮಾಡಿ ಒಟ್ಟು ಅಪವರ್ತನ ಬೇಕು, 3 ಅಪವರ್ತನಗಳು ರೂಪದಲ್ಲಿ. ಮಕ್ಕಳೇ ಇಲ್ಲಿ ನೀವು ಗಮನಿಸಿದಾಗ 8, 27, 1 ಇವನ್ನ ಗಮನಿಸಿದಾಗ ಇವು ನೆಟ್ಟ ಸಂಖ್ಯೆಗಳು ಅಂತೀವಿ, ಪೂರ್ಣ ಗಣ ಸಂಖ್ಯೆಗಳು ಅಂತೀವಿ. ಹಾಗಾದ್ರೆ ನನ್ನ ಪ್ರಶ್ನೆ, ಬೆಳಗಿನ ಅವಧಿಯಲ್ಲಿ ಗಣ ಸಂಖ್ಯೆ ಪರಿಚಯ ತಿಳ್ಕೊಂಡ್ರಿ. ಈಗಿನ ಅವಧಿಯಲ್ಲಿ ನೋಡಿ 1ರ ಘನ 1, 1ರ ಘನಮೂಲ 1, 2ರ ಘನ 8, 8ರ ಘನಮೂಲ 2, 3ರ ಘನ 27, 27ರ ಘನಮೂಲ 3, 4ರ ಘನ 64, 64ರ ಘನಮೂಲ 4. ಅದೇ ತರ 5ರ ಘನ 125, ಘನಮೂಲ 5, 6ರ ಘನ 216, 216ರ ಘನಮೂಲ 6, 7ರ ಘನ 363, 363ರ ಘನಮೂಲ 7, 8ರ ಘನ 512, 512ರ ಘನಮೂಲ 8, 9ರ ಘನ 729, 729ರ ಘನಮೂಲ 9, 10ರ ಘನ 1000, 1000ದ ಘನಮೂಲ 10. ಇಲ್ಲಿ ಪೂರ್ಣ ಗಣ ಸಂಖ್ಯೆಗಳಿವೆ, ಅವುಗಳ ಘನಮೂಲವನ್ನು ಕಂಡುಹಿಡಿಯಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ಪ್ರಶ್ನೆ ಈ ರೀತಿ ಇದೆ: 8x³ + 27y³ + 36x²y + 54xy² ಅಂತ ಹೇಳ್ತೀವಿ. ಇದನ್ನು ಅಪವರ್ತಿಸಿ ಅಂತ ಹೇಳಿದ್ದೇವೆ. ಹಾಗಿದ್ದಾಗ ಇಲ್ಲಿ ನೋಡಿ 8x³ ಇದೆ, 8ರ ಘನಮೂಲ 2, x³ ನ ಘನಮೂಲ x, ಇದು 2x ಹೋಲ್ ಕ್ಯೂಬ್ ಅಂತ ಬರೀಬಹುದು. ಅದೇ ತರನಾಗಿ 27y³ ಅಂದಾಗ 27ರ ಘನಮೂಲ y, y³ ನ ಘನಮೂಲ y, 3y ಹೋಲ್ ಕ್ಯೂಬ್ ಅಂತ ಬರೀಬಹುದು. a³ + b³ ಪ್ಲಸ್ 3 × a ಬೆಲೆ 2x ಹೋಲ್ ಸ್ಕ್ವೇರ್, 3a² b ಅಂದಾಗ b ಬೆಲೆ 3y, ಹಾಗೆ ಪ್ಲಸ್ 3ab², 3 × a ಬೆಲೆ 2x, b ಬೆಲೆ 3y ಹೋಲ್ ಸ್ಕ್ವೇರ್. ಸರಿನಾ ಮಕ್ಕಳೇ? ಸೊ ಹೀಗೆ ಇದನ್ನ ಇದು ಯಾವ ರೂಪಕ್ಕಿದೆ ಅಂತ ಹೇಳ್ಬೋದು: a³ + b³ + 3a²b + 3ab² = a + b ಹೋಲ್ ಕ್ಯೂಬ್. ಇದು a + b ಹೋಲ್ ಕ್ಯೂಬ್ ರೂಪಕ್ಕಿದೆ ಅಂದಾಗ ಇಲ್ಲಿ a ಬೆಲೆ 2x, b ಬೆಲೆ 3y. ಸರಿನಾ ಮಕ್ಕಳೇ? ಹಾಗಿದ್ದಾಗ ನೋಡಿ ಇದನ್ನ ಏನಂತ ಬರೀತೀರಿ? a + b ಹೋಲ್ ಕ್ಯೂಬ್ ಅಂದ್ರೆ 2x + 3y ಹೋಲ್ ಕ್ಯೂಬ್. ನನಗೆ ದ್ವಿಪದೋಕ್ತಿಯ ಘನ ಬೇಕಿಲ್ಲ, ಆ ಬಹುಪದೋಕ್ತಿಯ ಅಪವರ್ತನಗಳು ಬೇಕು. ಅಪವರ್ತನ ಬಂದಾಗ ಇದನ್ನು ವಿಸ್ತರಣೆ ಮಾಡಿ 2x + 3y × 2x + 3y × 2x + 3y. ಸಾಮಾನ್ಯವಾಗಿ ಈ ರೀತಿ ಬಿಡಿಸುವಂತಹ ಒಂದು ಪದ್ಧತಿ ಹೆಚ್ಚಾಗಿರುತ್ತದೆ. ಅಲ್ವಾ ಮಕ್ಕಳೇ? ಇಲ್ಲಿ ಏನಾದರೂ ನಿಮಗೆ ಸಂಶಯಗಳಿದ್ರೆ ಪರಿಹರಿಸಿಕೊಳ್ಬಹುದು. ಸೊ ಇದೇ ತೆರನಾಗಿ ಇದೇ ವಿಧಾನವನ್ನು ಅನುಸರಿಸಿ ಈಗ ಪ್ರಶ್ನೆ ಇದೆ ನೋಡಿ: 8a³ - b³ - 12a²b + 6ab² ಈ ಬಹುಪದೋಕ್ತಿಯನ್ನು ಅಪವರ್ತಿಸಲಿಲ್ಲ. ಹಿಂದಿನ ಸಮಸ್ಯೆ a + b ಹೋಲ್ ಕ್ಯೂಬ್ ರೂಪದಲ್ಲಿ ಬಂದಿತ್ತು, ಈ ಸಮಸ್ಯೆ a - b ಹೋಲ್ ಕ್ಯೂಬ್ ರೂಪದಲ್ಲಿ ಬರ್ತದೆ. ಹಾಗಿದ್ದಾಗ
ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತೀರಲ್ವಾ? ಮಕ್ಕಳ ಪ್ರಶ್ನೆ ಈ ರೀತಿ ಇದೆ ನೋಡಿ. 8a³ ಮೈನಸ್ b³ ಮೈನಸ್ 12a² b ಪ್ಲಸ್ 6ab². ಸರಿನಾ ಮಕ್ಕಳ? ಈಗ ಇಲ್ಲಿ ನೋಡಿ 8ರ ಘನಮೂಲ ಎಷ್ಟು? 2. a³ ನ ಘನಮೂಲ a, 2a ಹೋಲ್ ಕ್ಯೂಬ್ ಅಂತ ಬರ್ತಾನೆ, ಮೈನಸ್ b³ ನ ಸಹಗುಣಕ 1, 1ರ ಘನಮೂಲ 1. ಹಾಗಿದ್ದಾಗ b³ ನ ಘನಮೂಲ b, ಇಟ್ಸ್ ಎ ಫಾರ್ಮ್ ಆಫ್ b ಹೋಲ್ ಕ್ಯೂಬ್, ಮೈನಸ್ 3a²b, a ಬೆಲೆ 2a ಹೋಲ್ ಸ್ಕ್ವೇರ್, b ಬೆಲೆ b, ಪ್ಲಸ್ 3a ಬೆಲೆ 2a ಪ್ಲಸ್ ಇಂಟು b ಬೆಲೆ b ಹೋಲ್ ಸ್ಕ್ವೇರ್. So this is in the form of a³ minus b³ minus 3a²b plus 3ab² ರೂಪದಲ್ಲಿದೆ. ಹಾಗಿದ್ದಾಗ ಈ ಬಹುಪದೋಕ್ತಿಯ ಸಂಕ್ಷಿಪ್ತ ರೂಪ ಏನು ಹೇಳ್ತೀರಿ? This is in the form of a minus b whole cube ಅಲ್ವಾ ಮಕ್ಕಳೇ? ಹಾಗಿದ್ದಾಗ ಇಲ್ಲಿ a ಬೆಲೆ ಏನು ಬರ್ತದೆ? a ಬೆಲೆ ಎಷ್ಟಿದೆ? 2a, b ಬೆಲೆ b ನೋಡಿ. ಈಗ ಇದಕ್ಕೆ a ಮೈನಸ್ b ಹೋಲ್ ಕ್ಯೂಬ್ ಬಂದಾಗ a ಬೆಲೆ 2a ಮೈನಸ್ b ಬೆಲೆ b ಅಂದ್ರೆ 2a ಮೈನಸ್ b ಹೋಲ್ ಕ್ಯೂಬ್ ಆಯಿತು. ಹಾಗಿದ್ದಾಗ ಇದರ ಅಪವರ್ತನಗಳು ಯಾವ ಬರ್ತದೆ? ಇದರ ಅಪವರ್ತನಗಳು ಅಂದ್ರೆ ಇದರ ವಿಸ್ತರಣೆಯ ರೂಪವೇ ಅಪವರ್ತನ ಆಗ್ತದೆ. 2a ಮೈನಸ್ b ಇಂಟು 2a ಮೈನಸ್ b. ಕಾಣ್ತಾ ಇದೆ ಮಕ್ಕಳೇ? ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ನಿರೀಕ್ಷಿಸಬಹುದಾ ಅಂತ ಒಂದು ಪ್ರಶ್ನೆ. ಇಲ್ಲಿ ಆ ಬಹುಪದೋಕ್ತಿಯ ಆದರ್ಶ ರೂಪ ಯಾವ ರೂಪದಲ್ಲಿದೆ ಅಂತ ಬರ್ಕೊಳ್ಳೋದು ಬಹಳ ಮುಖ್ಯ. ಕೆಲವೊಮ್ಮೆ ಪ್ರಶ್ನೆಗಳು ನೀಡುವಾಗ ಆ ಬಹುಪದೋಕ್ತಿಯ ಆದರ್ಶ ರೂಪದಲ್ಲಿ ಇರದೇನೆ ಆ ಅನುಕ್ರಮಣವಾಗಿರೋದಿಲ್ಲ, ಅದನ್ನು ಅನುಕ್ರಮಣವಾಗಿ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಆದರ್ಶ ರೂಪಕ್ಕೆ ಆ ಪ್ರಶ್ನೆಗಳನ್ನ ಬರ್ಕೊಂಡು ನಂತರ ಅಪವರ್ತಿಸಬೇಕಾಗ್ತದೆ. ಓಕೆ, ಹಾಗೇನೆ ಇನ್ನು ಹಲವಾರು ಸಮಸ್ಯೆಗಳು ಪಠ್ಯಕ್ರಮವನ್ನು ಬಿಂಬಿಸಿದ್ದಾರೆ ಪಠ್ಯಕ್ರಮ ರಚನಾಕಾರರು. ಆ ಸಮಸ್ಯೆಗಳನ್ನು ಗೃಹ ಕೆಲಸಕ್ಕೆ ತಗೊಳ್ತಿರಲ್ಲ? ಮಕ್ಕಳೇ, ಗೃಹ ಕೆಲಸಕ್ಕೆ ಅಭ್ಯಾಸದಲ್ಲಿರೋ 4 ಪ್ರಶ್ನೆಗಳನ್ನು ನಿಮಗೆ ಈಗಾಗಲೇ ಕಪ್ಪು ಹಲಗೆಯ ಮೇಲೆ ಬರೆದಿದ್ದಾನೆ. ಆ ಪ್ರಶ್ನೆಗಳು ಈ ರೀತಿ ಇವೆ. ಮೊದಲನೇ ಪ್ರಶ್ನೆ 8a³ ಪ್ಲಸ್ b³ ಪ್ಲಸ್ 12a²b ಪ್ಲಸ್ 6ab². ಮಕ್ಕಳಿಗೆ ಪೂರ್ಣಘನ ಸಂಖ್ಯೆ ಇದು 8, ಇದರ ಘನಮೂಲ 2, 1ರ ಘನಮೂಲ 1. ಉಳಿದಂತೆ ನಿಮಗೆ ಗೊತ್ತಾಗ್ತದೆ. 27 ಮೈನಸ್ 125a³ ಮೈನಸ್ 135a ಪ್ಲಸ್ 225a² ಅಲ್ವಾ? ಇಲ್ಲಿ ಮೊದಲನೇ ಪದ ಯಾವುದೇ ಚರಾಕ್ಷರ ನೀಡಿಲ್ಲ, ಒಂದು ಸ್ವಾಭಾವಿಕ ಸಂಖ್ಯೆ ಇದೆ 27 ಅಂತ. 27ರ ಘನಮೂಲ 3, 125ರ ಘನಮೂಲ 5, a³ ನ ಘನಮೂಲ a. ತದನಂತರ 64a³ ಮೈನಸ್ 27b³ ಮೈನಸ್ 144a²b ಪ್ಲಸ್ 108ab². once again 64ರ ಘನಮೂಲ 4, 27ರ ಘನಮೂಲ 3, a³ ನ ಘನಮೂಲ a, b³ ನ ಘನಮೂಲ b. ತದನಂತರ ಕೊನೆಯ ಪ್ರಶ್ನೆ 27p³ ಮೈನಸ್ 1/216 ಮೈನಸ್ 90² ಪ್ಲಸ್ p/4. ಭಿನ್ನಾಂಶ ಸಂಖ್ಯೆ ಮಾತ್ರ ಇದೆ. ಇಲ್ಲಿ 1ರ ಘನಮೂಲ 1, 216ರ ಘನಮೂಲ 6 ಅಂತ ಹೇಳ್ತಾರೆ. 27ರ ಘನಮೂಲ 5. ಈ ಪೂರ್ಣ ಘನಸಂಖ್ಯೆಗಳ ಪರಿಕಲ್ಪನೆ ಆಧರಿಸಿ ಈ ಬೇಡಿಸಿರುವಂತಹ ಸಮಸ್ಯೆಗಳ a plus b whole cube
ಅಥವಾ a - b ಹೋಲ್ ಕ್ಯೂಬ್ ನ ಅಪವರ್ತನ ರೂಪದಲ್ಲಿ ಬರ್ತದೆ ಅನ್ನೋದನ್ನ ನೀವು ಪ್ರಯತ್ನ ಮಾಡಿ ನಿಮಗೆ ತಿಳಿಸ್ತೀವಿ ಮಾಡ್ತೀರಲ್ವಾ.